ಕೆಆರ್ಪೇಟೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮಂಡ್ಯದ ಕೆಆರ್ಪೇಟೆಯ ವಸತಿ ಶಾಲೆಯ ವಿದ್ಯಾರ್ಥಿನಿ ಜೈಬುನ್ನೀಸಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ಕಂತ ಬಿಗ್ ಟ್ವಿಸ್ಟ್ ಇದಾಗಿದೆ. ವಿದ್ಯಾರ್ಥಿನಿ ಜೈಬುನ್ನೀಸಾಳದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜೈಬುನ್ನೀಸಾ ಪೋಷಕರು ಈ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿನಿಯ ಪೋಷಕರು ಈ ಆರೋಪವನ್ನ ಮಾಡಿರೋದು. ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಜೈಬುನ್ನೀಸಾ ಪೋಷಕರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಉಪ್ಪಿನಂಗಡಿಯಲ್ಲಿರುವಂತಹ ಜೈಬುನ್ನೀಸಾ ನಿವಾಸದಲ್ಲಿ ಅವರ ಪೋಷಕರು ಈ ಅಳಲನ್ನ ತೋಡ್ಕೊಂಡಿದ್ದಾರೆ. ಜನವರಿ 24ರಂದು ವಸತಿ ಶಾಲೆಯಲ್ಲೇ ನಿಗೂಢವಾಗಿ ಜೈಬುನ್ನೀಸಾ ಮೃತಪಟ್ಟಿರ್ತಾಳೆ. ಕೆಆರ್ಪೇಟೆ ಅಲ್ಪಸಂಖ್ಯಾತ ವಸತಿ ಗೃಹದಲ್ಲಿ ನಿಗೂಢವಾಗಿ ಜೈಬುನ್ನೀಸಾ ಮೃತಪಟ್ಟಿರ್ತಾಳೆ. ಇನ್ನು ಸುವರ್ಣ ನ್ಯೂಸ್ ಜೊತೆ ಜೈಬುನ್ನೀಸಾ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಜೈಬುನ್ನೀಸಾ ಕೊಲೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ದೈಹಿಕ ಶಿಕ್ಷಕ ರವಿಯಿಂದಲೇ ನನ್ನ ಮಗಳು ಜೈಬುನ್ನೀಸಾ ಕೊಲೆ ಆಗಿದ್ದಾಳೆ ಅಂತ ಹೇಳಿದ್ದಾರೆ. ನನ್ನ ಮಗಳನ್ನು ಶಿಕ್ಷಕ ರವಿಯೇ ಕೊಂದು ನೇಣು ಬಿಗಿದಿದ್ದಾನೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ನನ್ನ ಮಗಳಿಗೆ ಯಾವುದೋ ಒಂದು ರಹಸ್ಯ ವಿಚಾರ ತಿಳಿದಿತ್ತು. ಸಾವಿಗೂ ಮುನ್ನ ಅದೇ ಶಾಲೆಯಲ್ಲಿರುವ ತನ್ನ ತಂಗಿಯ ಬಳಿ ಜೈಬುನ್ನೀಸಾ ಆ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಅಂದು ರಾತ್ರಿ ರಹಸ್ಯ ವಿಚಾರ ತಿಳಿಸೋದಾಗಿ ಸಹೋದರಿ ಬಳಿ ಜೈಬುನ್ನೀಸಾ ಕೂಡ ಹೇಳ್ಕೊಂಡಿರ್ತಾರೆ. ಅಲ್ಲಿ ನಡೆದಿದ್ದಂತ ಯಾವುದೋ ಒಂದು ವಿಚಾರ ನಮ್ಮ ಮಗಳಿಗೆ ಗೊತ್ತಿತ್ತು. ಹೀಗಾಗಿ ಕೊಲೆ ಮಾಡಿ ವೇಲ್ನಿಂದ ನೇಣು ಹಾಕಿ ಆತ್ಮಹತ್ಯೆಯ ನಾಟಕವನ್ನ ಆತ ಆಡಿದ್ದಾನೆ. ಮಗಳ ಶವವನ್ನ ರವಿಯೇ ನೇಣಿನಿಂದ ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ್ದಾನೆ ಅಂತ ಹೇಳ್ತಿದ್ದಾರೆ. ಇನ್ನು ಇದೀಗ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ರಾಜಕೀಯದವರು ಕೂಡ ಯತ್ನಿಸುತ್ತಿದ್ದಾರೆ ಅಂತ ಸುವರ್ಣ ನ್ಯೂಸ್ಗೆ ಜೈಬುನ್ನೀಸಾ ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವರು ಏನು ಮಾಡೋದಿಲ್ಲ, ಓನ್ಲಿ ಫೋನ್ ಅಲ್ಲೇ ಇರ್ತಾರೆ. ಅವರು ಸಲ್ಮಾ ಫೋನ್ ಅಲ್ಲೇ ಇರ್ತಾರೆ. ವಾರ್ಡನ್ ಮಿಸ್ ಬಂದ್ರು, ವಾರ್ಡನ್ ಮಿಸ್ ಫೋನ್ ಅಲ್ಲೇ ಇರ್ತಾರೆ. ಅಲ್ಲೆಲ್ಲ ಕೆಲಸ ಮಾಡಕ್ ಬಂದಿಲ್ಲ ಸರ್, ಅಲ್ಲಿ ಬಡ್ಡಿ ಮಕ್ಕಳು ಶಾಕಿಗೆ ಬರ್ತಿರೋದು ಗೌರ್ಮೆಂಟ್ ಅಲ್ವಾ, ಸಂಬಳ ಬಂದ್ರೆ ಸಾಕು. ನೀವು ಹೊಸ ಯೋಜನೆ ಮಾಡ್ಬೇಕಾದ್ರೆ ಮಾಡಿ, ಇಲ್ಲಾಂದ್ರೆ ಸ್ಕೂಲೇ ಮುಚ್ಚಾಕಿ. ನಾನು ರಮಣ್ ಖಾನ್ ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ಯಾವುದೇ ಕಾರಣಕ್ಕೂ ಬಡಿ ಎದ್ಬೇಡಿ, ನೀವು ನಾವೇನು ಬಂದೆ ಅಲ್ಲಿ ನಾವು ತೀರ್ಮಾನ ಆಗೋ ಗಂಟ ನೀವು ಎದ್ಬೇಡಿ ಅಂತ ಹೇಳಿದೆ. ನಾನು ಫೋನ್ ಮಾಡಿ ರಾತ್ರಿ ಹೇಳಿದ್ದೀನಿ, ಆದರೂ ಅವ್ರಿಗೆ ಕಳಿಸಿದ್ದಾರೆ. ಇಲ್ಲಿ ಇದೇನಾದ್ರೆ ತೀರ್ಮಾನ ಆಗೋ ಅದು ಹೇಳಿದೆ. ನಾನು ಇದು ಮರ್ಡರ್ ಆಗಿರೋದು. ನಾನು ರಾತ್ರಿ 9 ಗಂಟೆಗೆ ಅಲ್ಲಿ ಬಾಡಿನೇ ಎತ್ತಿರೋದು ಅವರೇ, ಯಾರೋ ಅವರು ಇದ್ ಮಾಡವ್ರೆ, ಬಾಡಿನ ಅವನೇ ತಗೊಂಡ್ ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸಿರೋದು. ಅವನಿಗೆ ಏನು ಅವಶ್ಯಕತೆ ಹೇಳಿ ಅವ್ನು ಯಾಕೆ ತಗೊಂಡೋಗಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಮೃತ ವಿದ್ಯಾರ್ಥಿನಿ ಜೈಬುನ್ನೀಸಾ ಪೋಷಕರು ಅವರ ತಂದೆ ಮೊಹಮ್ಮದ್ ಇಬ್ರಾಹಿಂ ಅವರ ಮಂಗಳೂರಿನವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೊಹಮ್ಮದ್ ಇಬ್ರಾಹಿಂ ಅವರೇ, ನಿಮ್ಮ ಮಗಳು ಅಂದ್ರೆ ಆಕೆಗೆ ಯಾವುದೋ ಒಂದು ಸೀಕ್ರೆಟ್ ವಿಚಾರ ಗೊತ್ತಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಹೇಗೆ ಬಂತು? ನನ್ನ ಮಗಳಿಗೆ ಒಂದು 3 ತಿಂಗಳಿಂದ ತೊಂದರೆ ಕೊಡ್ತಾ ಇದ್ರು. ಹಲೋ ಹಲೋ ಮೊಹಮ್ಮದ್ ಇಬ್ರಾಹಿಂ ಅವರೇ, ಆತ್ಮಹತ್ಯೆಯಲ್ಲ ಕೊಲೆ ಅಂತ ನೀವು ಹೇಳೋದಕ್ಕೆ ನಿಮಗೆ ಯಾವ ವಿಚಾರ ಗೊತ್ತಾಗಿತ್ತು ಅದನ್ನ ನಮ್ಮ ಹತ್ರ ಹೇಳ್ಕೊಳ್ಳಿ ಮೊಹಮ್ಮದ್ ಅವರೇ. ನನಗೆ ಫೋನ್ ಬಂದಿತ್ತು, ನನ್ನ ಮಗಳು ಸಾಯೋ ಒಂದು ಮಧ್ಯಾಹ್ನ ಸಾಯೋ ದಿನ ಮಧ್ಯಾಹ್ನ 1 ಗಂಟೆಯಿಂದ ಫೋನ್ ಬಂತು, ಅಪ್ಪಾಜಿ ನನಗೆ ಭಾರಿ ಟಾರ್ಚರ್ ಕೊಡ್ತಾ ಇದ್ದಾರೆ ರವಿ ಟೀಚರ್ನವರು, ನೀವು ಬೇಗ ಬನ್ನಿ ಅಪ್ಪ ಅಂತ ಹೇಳಿದ್ರು. ನಾನು ಆಯ್ತಮ್ಮ, ನಾನು ಮೈಸೂರಿಗೆ ಹೋಗಿದ್ದೆ, ನಾನು ಸಾಯಂಕಾಲ 7 ಗಂಟೆಯಿಂದ ನಾನು ಬರ್ತೀನಮ್ಮ ಅಂತ ಹೇಳಿದೆ. ಅವಾಗ ನನ್ನ ಮಗಳು ಹೇಳ್ತು, ಇಲ್ಲಪ್ಪಾಜಿ ನನಗೆ ಭಾರಿ ತೊಂದರೆ ಇದೆ, ದಯವಿಟ್ಟು ನೀವು ಬೇಗ ಪಾಪ ಬಚ್ಚಿ ಬರ್ರಿ ನೀವು ಅಂತ ಹೇಳಿದ್ರು. ಅವಾಗ ನಾನೇನು ಆಯ್ತಮ್ಮ ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ. 2 ಸತಿ ಫೋನ್ ಬಂತು. ಆಮೇಲೆ ಟೀಚರಿಗೆ ಫೋನ್ ಮಾಡಿದೆ ನಾನು 7 ಗಂಟೆಗೆ. 7 ಗಂಟೆಗೆ ಫೋನ್ ಮಾಡುವಾಗ ಫೋನ್ ಎತ್ತಿಲ್ಲ, ಎಲ್ಲ ಮೊಬೈಲ್ಗಳು ಆಫ್ ಆಗಿತ್ತು. ಆದ್ಮೇಲೆ ಮತ್ತೆ ನಮ್ಮ ಫ್ರೆಂಡ್ ಇದ್ದಾರೆ ಚಿತ್ರದುರ್ಗದಲ್ಲಿ ಪುರುಷೋತ್ತಮ ನಾಯಕ್ ಅಂತ ಹೇಳಿ ಡಿಫ್ಯೂಟಿ MLA, ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಇದಕ್ಕೆ ಅವರು ಮಂಡ್ಯ DC ಫೋನ್ ಮಾಡಿದ್ರು, ಹಿಂಗ ಕೆಆರ್ಪೇಟೆ ಶಾಲೆ ತರುವಾಗ ಟೀಚರ್ಗಳೆಲ್ಲ ಫೋನ್ ಬಂದ್ ಮಾಡಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅವರು ಎಲ್ಲ ಮಗಳು ತೊಂದರೆ ಇದಲ್ಲಿ ಫೋನ್ ಬಂದಿತ್ತು ಅಂತ ಕೇಳುವಾಗ ಅವಾಗ ಅಲ್ಲಿಂದ ಹೇಳಿದ್ರು, ಇಲ್ಲ ಮಗಳು ಸತ್ತೋಗಿದ್ದೀರಿ ಅಂತ ಇವರು ನಮ್ಮ ಫ್ರೆಂಡ್ ಹೇಳಿದ್ರು. ಅವಾಗ ನನಗೆ ಭಾರಿ ದುಃಖ ಆಯಿತು. ದುಃಖ ಆಗುವಾಗ ನಾನು ಹಾರ್ಟ್ ಪೇಷಂಟ್, ನನಗೆ ತೊಂದರೆ,
ನನಗೆ ಹೋಗೋಕ್ಕೆ ಬೇಗ ಅವಕಾಶ ಆಗಿಲ್ಲ. ಆಮೇಲೆ ನಾನು ಹೋಗುವಾಗ ಅಲ್ಲಿ ಜನ ಅಲ್ಲಿ ಕೇಳುವಾಗ ನನ್ನ ಮಗಳು ಹೇಗೆ ಸತ್ತಿದ್ದಂತೇಳಿ ಅಲ್ಲಿ ಸ್ಟೂಡೆಂಟ್ ಎಲ್ಲ ಇದ್ದರು. ಕೇಳುವಾಗ ಮಕ್ಕಳು ಹೇಳಿದ್ರು ನನಗೆ, ಅವರು ಮ್ಯಾಲಿಂದ ರವಿ ಅಂತ ಕದು ಮ್ಯಾಲಿಂದ ಹೆಗಲ ಮೇಲೆ ಹಾಕ್ಕೊಂಡು ಕೆಳಗೆ ತಗೊಂಡು ಬಂದು ಸಮಾನವಾಗಿ ಒಂದು ಅರ್ಧ ಗಂಟೆ ರೂಮ್ನಲ್ಲಿ ಇಟ್ಕೊಂಡಿದ್ರು. ಆಮೇಲೆ ತಗೊಂಡು ಬರುವಾಗ ಮ್ಯಾಲಿಂದ ಹಲೋ ರೂಮ್ ಒಳಗೆ ಇಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ಮಧ್ಯದಲ್ಲಿ ಕುಂಡ್ರಿಸ್ಕೊಂಡು ತಗೊಂಡು ಹೋದ್ರು. ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಮಗು ಸತ್ತೋಯ್ತು, ನಮ್ಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಾಗಿದ್ದು 9 ಗಂಟೆ ಮೇಲೆ ವಿಷಯ ತಿಳಿತು, ಗೊತ್ತಾಗಿದೆ ಅಂತ ತೀರು ಹೋಗಿದ್ದಾರೆ ಅಂತೇಳಿ. ಮತ್ತೆ ಹಾಸ್ಟೆಲ್ದಲ್ಲಿ ಇವನು ರವಿ ಕರ್ಕೊಂಡ್ಬರ್ ವಾರ್ಡ್ ಮೇಡಮ್ ಇದ್ದಾರೆ, ಅವರು ಕೂಡ ರೆಸ್ಪಾನ್ಸಿಬಲ್ ತಗೊಂಡಿಲ್ಲ. ಕೆಳಗೆ ವಾಚ್ಮನ್ ಇದ್ದಾನೆ, ಅವರು ಕೂಡ ಒಂದು ಫೋನ್ ಮಾಡಿಲ್ಲ, ಅವ್ರ ಜೊತೆಗೆ ಕರ್ಕೊಂಡಿಲ್ಲ. ಇವನು ರವಿ ಟೀಚರ್ ತೆಗೆದು ಒಬ್ಬರೇ ಕರ್ಕೊಂಡು ಹೋಗಿದ್ದು. ಮತ್ತೆ ಒಂದು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರಿಗೆ ಕರೆದು ಮಗು ಹಿಂಗಾಗಿದೆ ಅಂತ ಹೇಳಿ ಅವ್ರು ಕರೆದು ತೋರಿಸಿ ಹಾಜರು ಮಾಡಿ ಆಮೇಲೆ ಕರ್ಕೊಂಡು ಹೋಗ್ಬೇಕಾಯ್ತು. ಇವನು ಒಬ್ಬ ಯಾಕೆ ತವರು, ಇದು ನನ್ನ ಮಗುಗೆ ಕೊಲೆ ಮಾಡಿದ್ದೆ ಅವನು, ಮತ್ತೆ ಯಾರು ಇಲ್ಲ, ಅವನು ಅವ್ರ ಫ್ರೆಂಡಿಗೂ ಸೇರಿ ಮಾಡಿದ್ದಾರೆ. ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಕರ್ಕೊಂಡು ಸ್ಕೂಟಿ ಮೇಲೆ ಕುಂಡ್ರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ತುಂಬಾ ತೊಂದರೆ ಆಗಿದೆ, ನನಗೆ ನ್ಯಾಯ ಬೇಕು. ನನ್ನ ವಯಸ್ಸಾಗಿದೆ, 65 ವರ್ಷ ವಯಸ್ಸಾಗಿದೆ. ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಆಸ್ಪತ್ರೆ ಇದ್ದೀನಿ. ನನಗೆ ಭಾರಿ ಆಸೆ ಹೇಳ್ತು, ನನಗೆ ಭಾರಿ ಆಸೆ ಮಗಳು ಹೇಳ್ತು, ಅಪ್ಪಾಜಿ ನಮ್ಮ ಅಜ್ಜ RMP ಡಾಕ್ಟರ್, ನೀವು ನಾಟಿ ವೈದ್ಯರು, ನಾನು MBBS ಡಾಕ್ಟರ್ ಆಗ್ತೇನೆ, ನಾನು ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತೀನಿ ಅಂತೇಳಿ ನನ್ನ ಶಾಲೆ ಒಳಗೆ ಒಳ್ಳೆ ಮಾರ್ಕ್ಸ್ ತೆಗಿತಾ ಇತ್ತು. 90, 96 ಇತ್ತು ಅಂತ ಮಗಳು ನನಗೆ ಇಷ್ಟವಾಗಿ ಕೊಲೆ ಮಾಡಿದ್ದಾರೆ. ಅವರು ದಯವಿಟ್ಟು ನನಗೆ ನ್ಯಾಯ ಬೇಕು. ನನ್ನ ಮಕ್ಕಳಿಗೆ ನನಗೆ ದೂರ ಕೆಪಾಸಿಟಿ ಇಲ್ಲ. ನನ್ನ 2 ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ನಾನು ಆ ಶಾಲೆಯಿಂದ ಕಲಿಸೋದಿಲ್ಲ, ನಾನು ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನನ್ನ ಮಕ್ಕಳಿಗೆ ಓದಿಸ್ಬೇಕು. ನನ್ನ ಮಕ್ಕಳಿಗೆ ನನಗೆ ಈಗ 3 ಮಕ್ಕಳಿದ್ದಾರೆ. ಅವರಿಗೆ ಒಂದು ಗವರ್ಮೆಂಟ್ ಅಪಾಯಿಂಟ್ ಕೆಲಸ ನನಗೆ ಕೊಡಿಸ್ಬೇಕು. ದಯವಿಟ್ಟು ನನ್ನ ಬೇಡ್ಕೊತೀನಿ. ಮತ್ತೆ ನ್ಯಾಯ ಕೊಡಬೇಕು ನನಗೆ. ಅವನು ರವಿ ಟೀಚರಿಗೆ ಅವನಿಗೆ ಅರೆಸ್ಟ್ ಮಾಡಿದ್ದು ಇನ್ನವರೆಗೂ ನಾವು ನೋಡಿಲ್ಲ. ಅವ್ನು ಕೇಳಿದ್ರು, ಅವ್ರು ನಮಗೆ ತೋರಿಸಿಲ್ಲ. ಮತ್ತೆ ಅವ್ರ ಟೀಚರ್ಗಳಿಗೆ ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಇದರಲ್ಲಿ ಬೇರೆಯವ್ರ ಕೈವಾಡ ಇದೆ ಅಂತ ಹೇಳಿ ನಾನು 100% ಹೇಳ್ತೀನಿ. ನನ್ನ ಮಗು ತೀರೋಗಿ ಇಷ್ಟು ದಿನ ಆಯ್ತಲ್ಲ, ಯಾಕೆ ತೋರಿಸಿಲ್ಲ TV ಒಳಗೆ ನನಗೆ? ಆಗ್ಲಿ ಬೇರೆ ಒಂದು ಪೇಪರ್ಲಿ ಅವ್ರು ಅರೆಸ್ಟ್ ಮಾಡಿಲ್ಲ, ಅವ್ರೇನೋ ತಗೊಂಡು ಅವ್ರಿಗೆ ಹೊರಗಡೆ ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ತೀನಿ. ದಯವಿಟ್ಟು ನನಗೆ ಒಂದು ಸಹಾಯ ಕೊಡಿ, ಕೈ ಮುಗಿದು ಹೇಳ್ತೇನೆ. ನನ್ನ ವಯಸ್ಸಾಗಿದೆ, ನನ್ನ ಮಕ್ಕಳಿಗೆ ಸೇರಿಸ್ಬೇಕು, ಓದಿಸ್ಬೇಕು. ನನಗೆ ಭಾರಿ ಆಸೆ ಇತ್ತು ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಅಂತೀನಿ. ಅದು ಡಾಕ್ಟರ್ ಹೋಗಿ ಕಲ್ಸ ಆಗ್ಬಿಡ್ತು ನನಗೆ. ದಯವಿಟ್ಟು ನನಗೆ ರಕ್ಷಣೆ ಕೊಡಿ. ಮತ್ತೆ CID ತನಿಖೆ ಆಗ್ಬೇಕು ಬೇಗ, ನನಗೆ ಅರ್ಜೆಂಟ್. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನನಗೆ ಅರ್ಜೆಂಟ್ ಬೇಕು, ನನಗೆ ಬೇಗ ಕಳಿಸ್ಕೊಡ್ಬೇಕು. ನನಗೆ ಹಿಂಸೆ ಕೊಡ್ತಾ ಇದ್ರು ನನ್ನ ಮಗಳಿಗೆ. ನೀನು ಗಂಡು ಬೀರಿ, ನೀನು ಬಟ್ಟೆ ಬಿಚ್ಚಿ ಹೊಡಿತೀನಿ, ನಿನ್ನ ಸಾಬು ಮಗಳು ನೀನು ಹಂದಿ ಮಾಂಸ ತಿಂತೀಯಾ, ದನದ ಮಾಂಸ ತಿಂತೀಯಾ ನೀನು ಅಂತ ಹೇಳಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನ್ನ ಮಗಳಿಗೆ. ನನ್ನ ಮಗಳು ಅದೆಲ್ಲ ನಮ್ಮ ಅವ್ರ ತಾಯಿ ಹತ್ರ ಮಾತಾಡಿದಾಳೆ. ತಾಯಿ ಹತ್ರ ಮಾತಾಡುವಾಗ ಅವರು ನಮ್ಮ ವಿಡಿಯೋ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಓಕೆ, ನಿಮ್ಮ ಅಂದ್ರೆ ಅವರ ತಾಯಿ ಜೊತೆ ಮಾತಾಡುವಾಗ ರೆಕಾರ್ಡ್ ಮಾಡಿದ್ದಾರೆ. ನಿನ್ನ ಗಂಡು ಬೀರಿ, ಮತ್ತೆ ನೀನು ಬಟ್ಟೆ ಬಿಚ್ಚಿ ಹೊಡಿತೀನಿ ನಿನಗೆ, ನೀನು ಹಂದಿ ಮಾಂಸ ತಿನ್ನೋದು, ನೀನು ದನದ ಮಾಂಸ ತಿನ್ನೋದು, ನೀ ಸಾಬು ಮಗಳು ನೀನು ಅಂತ ಹೇಳಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಸರ್. ಅದಾದ್ಮೇಲೆ ನೀವು ಅಲ್ಲಿ ಹಾಸ್ಟೆಲ್ಗೆ ಹೋಗಿ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದು, ಅಥವಾ ಅಲ್ಲಿನ ಮುಖ್ಯಸ್ಥರಿಗೆ ಹೇಳಿದ್ದಿದ್ಯಾ ಈ ತರ ಎಲ್ಲ ಹಿಂಸೆ ಕೊಡ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಥವಾ ಆತರ ನಡ್ಕೊಳ್ಬಾರ್ದು ಅಂತ ಹೇಳಿದ್ದಿದ್ಯಾ? ಆ ವಾರ್ಡನ್ ಮೇಡಮ್ಗೆ ನಾನು ಹೇಳಿದ್ದೆ ಫೋನ್ ಮಾಡಿ.
ಫೋನ್ ಮಾಡಿ ಹೇಳಿದೆ, ಅವರು ಅದರಲ್ಲಿ ಏನು ಇದು ಮಾಡಿಲ್ಲ. ನಾ ಬರೀ ಇಷ್ಟ ಹೇಳಿದ್ರು, ಆಯ್ತು ನಾನು ನಿಮಗೆ ಮುಂದೆ ಆ ತರವಾಗಿ ಆಗ್ಬಾರ್ದು, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡುವಾಗ ಅಲ್ಲಿ ಹೋಗುವಾಗ ನಾನು ತುಂಬಾ ಸತಿ ಹೋಗಿ ನೋಡುವಾಗ ವಾರ್ಡನ್ ಮೇಡಮ್ ಅಲ್ಲಿ ಇರೋದೇ ಇಲ್ಲ. ಕೇಳಿದ್ರೆ ಟೀಚರ್ಗಳು ಮಾತ್ರ ಇರ್ತಾರಲ್ಲ ಅಲ್ಲಿ ಅಷ್ಟೇ. ಅವರು ಏನ್ ಹೇಳಿದ್ರು ಅವ್ರು ಅಲ್ಲಿ ಇಲ್ಲ. ಮತ್ತೆ ಡೈರೆಕ್ಟ್ ಆಗಿ ಒಂದ್ಸತಿ ಮಾತಾಡಿದೆ, ಈ ತರವಾಗಿ ಹೋಗಿ ಈ ತರವಾಗಿ ನನ್ನ ಮಗಳಿಗೆ ತೊಂದರೆ ಕೊಡ್ತಾರೆ, ಹೊಡಿತಾರೆ, ಮತ್ತೆ ಹೇಳಬಾರ್ದೆಲ್ಲ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಹೇಳುವಾಗ ಅವರು ಏನು ಅದು ವಿಷಯನೇ ಅದಕ್ಕೆ ಏನು ಮಾತಾಡಿಲ್ಲ ಅವರು. ನಿಮ್ಮ ಮಗಳಿಗೆ ಮಾತ್ರ ಈ ರೀತಿ ಹಿಂಸೆ ಕೊಡ್ತಿದ್ದಂತ ಅಥವಾ ಇನ್ಯಾರಿಗಾದ್ರೂ ಬೇರೆ ಸ್ಟೂಡೆಂಟ್ಸ್ಗೆ ಇದೇ ತರ ನಡ್ಕೊಳ್ತಿದ್ದಂತ ದೈಹಿಕ ಶಿಕ್ಷಕ ರವಿ, ಅದ್ರ ಬಗ್ಗೆ ಏನಾದ್ರು ಮಗಳು ಹೇಳಿದಾಳೆ ಯಾವಾಗ್ಲಾದ್ರೂ ನಿಮ್ಮ ಹತ್ರ? ಹಾ, ನನ್ನ ಅಂದ್ರೆ ಬೇರೆ ಮಕ್ಕಳಿಗೂ ತೊಂದರೆ ಕೊಡ್ತಾ ಇತ್ತು. ಆದ್ರೆ ನನ್ನ ಮಕ್ಕಳು ನೋಡಿದ್ದಾರೆ. ಇನ್ನೊಂದು ಈಗ ಸಣ್ಣ ಮಗಳು, ನಾನು 3 ಮಕ್ಕಳು ಓದ್ತಾ ಇದ್ದಿದ್ದಲ್ಲಿ ಅದರಲ್ಲಿ ಒಂದು ತಂಗಿ ನೋಡಿದಾಳೆ. ಆ ತಂಗಿನೂ ಹೇಳ್ತಾಳೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ನೀವೀಗ ಅಲ್ಲಿ ನಿಮ್ಮ ಮಗಳು ಈ ತರ ತೀರ್ ಹೋಗಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ ನಂತರ ನೀವು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಯಾವ ತರ ಇತ್ತು ಅಂದ್ರೆ, ಈಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರ ಅಥವಾ ಏನಾಗಿತ್ತು ನೀವು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮೊಹಮ್ಮದ್ ಅವರೇ? ನಾನು ಡೈರೆಕ್ಟ್ ಅಲ್ಲಿ ಹೋಗಿ ಇದಕ್ಕೆ ಹೋಗಿ ಹೇಳಿದೆ. ನಾನು ಶಾಲೆಗೆ ಹೋಗಿದ್ದೆ. ನಾನು ಶಾಲೆಗೆ ಹೋಗುವಾಗ ಅಲ್ಲಿ ನನ್ನ ಮಗಳು ಸ್ಟೂಡೆಂಟ್ ಹತ್ರ ಕೇಳಿದೆ ಅಲ್ಲಿ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಆ ಸ್ಟೂಡೆಂಟ್ ಅವರು ಫ್ರೆಂಡಿಗೆ ಮಾತಾಡಿದೆ. ಅವ್ರು ಹೇಳಿದ್ರು ಮ್ಯಾಲಿಂದ ತಗೊಂಡ್ಬಂದು ರೂಮ್ ಒಳಗೆ ಇಟ್ಕೊಂಡಿದ್ರು. ಮತ್ತೆ ಆ ನಂತರ ಅವರು ಸ್ಕೂಟರಲ್ಲಿ ಕುಣಿಸ್ಕೊಂಡು ಹೋದ್ರು, ಶಾಲೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತ ಅಲ್ಲಿ ಹೇಳಿದ್ರು. ಅಲ್ಲಿ ಹೋಗಿ ಕೇಳುವಾಗ ಆಸ್ಪತ್ರೆಯಲ್ಲಿ ನನ್ನ ಮಗಳು ತೀರೋಗಿತ್ತು. ಇಳಿಸುವಾಗ ನನ್ನ ಮಗಳು ಕಣ್ಣು ಬಿಚ್ಚಿ ನೋಡಿದ್ರು, ಎಲ್ಲ ಸ್ಟೂಡೆಂಟ್ ನೋಡಿದ್ದಾರೆ. ಆದ್ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗುವಾಗ ಸ್ಕೂಟರಲ್ಲಿ ಕಣ್ಣು ಬಿಚ್ಚಿತ್ತು. ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದಾರಲ್ವ, ಎಲ್ಲನೂ ಹೋಗಿ ಅವರು ಕೊಲೆ ಮಾಡಿ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದಂತ ಇಷ್ಟು ನಾನು ಹೇಳ್ತೀನಿ. 100% ಅವನ್ನೇ ಕೊಲೆ ಮಾಡಿದ್ದು ಯಾರು ರವಿ. ಮತ್ತೆ ಅವನ ಫ್ರೆಂಡಿಗೆ ಕರ್ಕೊಂಡು ಹೋಗಿದ್ದ. ಆ ಫ್ರೆಂಡ್ ಯಾರು ನಮಗೆ ಗೊತ್ತಿಲ್ಲ. ಅವನಿಗೂ ಮುಂದೆ ಬರಬೇಕು. ಮತ್ತೆ ಇನ್ನುವರೆಗೂ ಟೀಚರ್ಗಳು, ವಾರ್ಡ್ ಮೇಡಮ್ ಕೂಡ ಅವ್ರಿಗೆ ಯಾರಿಗೂ ಕರೆದಿಲ್ಲ, ಅವ್ರಿಗೇನಂತ ನೀವು ಕೇಳಿಲ್ಲ. ಮೊಹಮ್ಮದ್ ಅವರೇ, ಸಿಸಿಟಿವಿ ಏನಾದ್ರೂ ಇದೆಯಂತ? ಟೀಚರ್ ರವಿ ಅಂತಕ್ಕದ್ದು ಇಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ರೆ ಗೊತ್ತಲ್ಲ, 4 ಕಡೆ ಇಟ್ಟಿದ್ರು ಅವರು, ಕೆಳಗೆ ಮತ್ತೆ ಮೇಲೆ ರೂಮ್ದಲ್ಲಿ ಇತ್ತು. ಈಗ ಈ ತರ ಘಟನೆ ಆದ ನಂತರ ಅಲ್ಲಿನ ವಿದ್ಯಾರ್ಥಿಗಳು ಯಾರಾದ್ರೂ ನಿಮ್ಮ ಮಗಳು ನೇಣು ಬಿಗದ ಸ್ಥಿತಿಯಲ್ಲಿ ಇದ್ದದನ್ನ ಯಾರಾದ್ರೂ ನೋಡಿದಾರಂತ ಅಥವಾ ದೈಹಿಕ ಶಿಕ್ಷಕ ಬರೀ ತಗೊಂಡ್ ಬರ್ತಿರೋದು ಮಾತ್ರ ನೋಡಿದ್ದಂತ? ಆವಾಗ ನನ್ನ ಮಗಳಿತ್ತು, ಸಣ್ಣ ಮಗಳು, ಯಾರು ಮೇಲ್ಗಡೆ ಚಿಲ್ಕ ಹಾಕಿತ್ತು, ಕೆಳಗೆ ಇದು ಎಳೆದ್ರೆ ಬಾಗಿಲು ಒಬ್ಬರು ಆರಾಮಾಗಿ ಒಳಗೆ ಹೋಗ್ಬೋತಿತ್ತು.